ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಫ್ರೀಡಮ್ ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಿಗುವಂತಹ ಎಲ್ಲ ರೀತಿಯ ತರಕಾರಿಗಳು, ಹಣ್ಣು-ಹಂಪಲು ನಾವು ಸೇವಿಸಬೇಕು. ಅದನ್ನು ಬಿಟ್ಟು ಈ ರಾಸಾಯನಿಕ ಹಾಕಿರ್ತಕ್ಕಂತಹ ಎಲ್ಲ ಪಾಕೆಟಲ್ಲಿ ಬರುವಂಥ ಅನೇಕ ರೀತಿಯ ಆಹಾರವನ್ನು ಸೇವನೆ ಮಾಡೋದರಿಂದ ನಮಗೆ ಅನೇಕ ರೀತಿಯ ಕಾಯಿಲೆಗಳನ್ನು ಬರ್ತವೆ. ಮೂಲಂಗಿ, ರ್ಯಾಡಿಸ್ ಹಿಂಗೆಲ್ಲ ಕರೆಯುವಂತಹ ಈ ಒಂದು ಮೂಲಂಗಿಯನ್ನು ಅನೇಕರು ಬೇರೆ ಬೇರೆ ಉಪಯೋಗಗಳನ್ನು ಹೇಳಬೇಕು ಅಂತ ಕೇಳಿರುತ್ತಾರೆ. ಆದ್ದರಿಂದ ಇದು ಈ ಬಾಡಿ ಅತಿಯಾಗಿ ಹೀಟ್ ಆದಾಗ ಆ ಹೀಟನ್ನು ಈಚೆ ಬರಬೇಕಂದ್ರೆ ನಮ್ಮ ದೇಹದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಅದು ಶೇಖರಣೆಗೊಂಡುತ್ತೆ. ಅದನ್ನು ತೆಗಿಬೇಕಂದ್ರೆ ನಾವು ಇಂತಹ ಒಂದು ಔಷಧಿಯುಕ್ತ ತರಕಾರಿಗಳನ್ನು ಬಳಸ್ಬೋದು. ಉದಾಹರಣೆಗೆ ಕಿವಿಯಲ್ಲಿ ಒಂಥರ ಸೌಂಡುಗಳು ಬರ್ತಾಯಿರ್ತವೆ, ಗುಯ್ ಅಂತ ಸೌಂಡುಗಳು ಬರ್ತಾಯಿರ್ತವೆ. ಆ ಒಂದು ಶಬ್ದವನ್ನು ನಾವು ತಡಿಲಿಕ್ಕೆ ಆಗೋದಿಲ್ಲ. ಕಾರಣ ಅದು ಬಂದು ಅಷ್ಟು ಭಯಂಕರವಾದ ಸೌಂಡನ್ನು ಬರ್ತಾಯಿರ್ತದೆ. ಅದು ಬರಲು ಕಾರಣ ದೇಹದಲ್ಲಿ ಅತಿ ಹೆಚ್ಚು ಉಷ್ಣತೆಯನ್ನು ಇದ್ದಾಗ ಅಲ್ಲಿ ಶೇಖರಣೆ ಆಗಿ ನಮಗೆ ತೊಂದರೆ ಕೊಡ್ತದೆ. ಅಂತಹ ಒಂದು ಸಮಯದಲ್ಲಿ ಮೂಲಂಗಿ ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ಮೂಲಂಗಿನ ಶೇಖರಿಸಿಕೊಂಡು ಇದು ಸಣ್ಣ ಕತ್ತರಿಸಿ ಒಂದು ಕಪ್ಪಲ್ಲಿ ಹಾಕಿ ಒಂದು ಹೊತ್ತಿಗೆ ಇಷ್ಟು ಸಾಕು, ಒಂದು ಹೊತ್ತಿಗೆ ಶೇಖರಣೆ ಮಾಡಿ ನಾವು ಯೂಸ್ ಮಾಡ್ಕೊಂಡು ಬಂದು ಉದ್ದನ ಇಟ್ಟು ಪರವಾಗಿಲ್ಲ. ಆ ಕಪ್ಪಲ್ಲಿ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಹಾಕಿ ಚೆನ್ನಾಗಿ ಕಾಯಿಸಬೇಕು. ಇದು ಕಂಪ್ಲೀಟ್ ಮೆಲ್ಟ್ ಆಗಬೇಕು, ಫುಲ್ಲು ಕಪ್ಪು ತಿರುಗಬೇಕು. ಆ ಒಂದು ಅದು ತಿರುಗಿದಾಗ ಅದನ್ನು ಎತ್ತಿ ಹೊರಗಡೆ ಹಾಕಿ ಇದನ್ನು ಮತ್ತೆ ಶೋಧಿಸ್ಕೊಂಡು, ಯಾಕಂದರೆ ಬಹಳ ಇಂಪಾರ್ಟೆಂಟು ಆರ್ಗನ್ಸ್ ಇರೋದ್ರಿಂದ ಇದನ್ನು ಶೋಧಿಸ್ಕೊಂಡು 2 ಡ್ರಾಪ್ಸ್ ಈಚ್ ನೋಸ್, ತಪ್ಪಾಯಿತು, 2 ಡ್ರಾಪ್ಸ್ ಪ್ರತಿಯೊಂದು ಇಯರಲ್ಲಿ ಅಂದರೆ ಕಿವಿಯಲ್ಲಿ ಹಾಕಿ 1-2 ನಿಮಿಷ ಹಂಗೆ ಇದ್ದು, ಮತ್ತು ಈ ಕಡೆ ಕಿವಿಯಲ್ಲಿ ಹಾಕಿ 2 ನಿಮಿಷ ಹಂಗೆ ಇದ್ದರೆ ಎಂತಹ ಶಬ್ದವಿರಲಿ ಅದು ದೂರವಾಗುತ್ತೆ. ಮತ್ತೊಂದು ಸರ್ತಿ ಮೂಲಂಗಿ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕಾಯಿಸಿ ಅದು ಮೆಲ್ಟ್ ಆದಮೇಲೆ, ಅದು ಕಪ್ಪಗಾದ ಮೇಲೆ ತೆಗೆದು ಆಚೆ ಹಾಕಿ ಈ ಎಣ್ಣೆಯನ್ನು ಮತ್ತೆ ನಾವು ಶೋಧಿಸ್ಕೊಂಡು ಉಗುರು ಬೆಚ್ಚಿದ್ದಾಗ ಆ ಕಡೆ ಕಿವಿಯಲ್ಲಿ 1-2 ಡ್ರಾಪ್ಸು, ಈ ಕಡೆ ಕಿವಿಯಲ್ಲಿ 1-2 ಡ್ರಾಪ್ಸ್ ಹಾಕಿ 1-2 ನಿಮಿಷ ಆ ಥರ ಇದ್ದರೆ ಎಂತಹ ಸೌಂಡ್ ಇರಲಿ ಮಾಯವಾಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.